ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಎಲ್ಲ ಯಾರ್ಯಾರು ಫಸ್ಟ್ ಬಂದಾರಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಲೇಡೀಸ್ ಟೀಮ್ಗಳಲ್ಲಿ ಫಸ್ಟ್ ಬಂದಿರೋದು ಬಾರಾಮತಿ, ಅದೇ ರೀತಿ ಹರಿಯಾಣ ಸೆಕೆಂಡ್ ಬಂದಿರೋದು, ಅದೇ ರೀತಿ 3ನೇ ನಂಬರು ಚಿಂಚಣಿ ಬಂದಿರೋದು, 4ನೇ ನಂಬರು ಬೆಳಗಾಂ ಬಂದಿದೆ ಲೇಡೀಸ್ ಒಳಗೆ. ಅದೇ ರೀತಿ ಬಾಯ್ಸ್ ಒಳಗೆ ಫಸ್ಟ್ ಪ್ರೈಜು ಬಾರಾಮತಿ ಬಂದಿದೆ, 2ನೇ ಪ್ರೈಜು ನಿಡಗುಂಜಿ ಬಂದಿದೆ, 3ನೇ ಪ್ರೈಜು ಸಂಡೋಳಿ ಬಂದಿದೆ, 4ನೇದು ಬೆಳಗಾವಿ ಬಂದಿದೆ. ಟನ್ಗಳು 35 ಟನ್ ಬಂದಿದ್ದು. ಮಂಡ್ಯ, ಮೈಸೂರು, ಬೆಂಗಳೂರು, ಹಾವೇರಿ, ರಾಣೆಬೆನ್ನೂರು, ಸವಣೂರು ಇವೆಲ್ಲ ಈ ಥರ ಕೂಡಿ ಕರ್ನಾಟಕದಿಂದ ದೊಡ್ಡ ದೊಡ್ಡ ಸಿಟಿಯಿಂದ ತಂಡಗಳು ಬಂದಿದ್ವಿ. ಅದೇ ರೀತಿ ಮಹಾರಾಷ್ಟ್ರದೊಂದು ಬಾರಾಮತಿ, ದೊಡ್ಡ ದೊಡ್ಡ ಸಿಟಿ ಪುಣೆ, ಹರಿಯಾಣ ಈ ಸಲ ಎಲ್ಲ ಟೀಮ್ಗಳು ಚೆನ್ನಾಗಿ ಬಂದಿದ್ವಿ. ಬೇಡಿಕಾ ಶಮ್ಮನಹಳ್ಳಿ ದಸರಾ ಕಬಡ್ಡಿ ಕಮಿಟಿಯಿಂದ ಆಯೋಜಿಸಲಾದ ಕಬಡ್ಡಿ ಪಂದ್ಯಾವಳಿ, ಅಂತಾರಾಜ್ಯದ ಕಬಡ್ಡಿ ಪಂದ್ಯಾವಳಿ ನಿನ್ನೆ ಮತ್ತು ಮೊನ್ನೆ 2 ದಿನದಲ್ಲಿ ಅಂತಾರಾಜ್ಯದ ಕಬಡ್ಡಿ ಪಂದ್ಯ ಆಡಲಿಕ್ಕೆ ಬೇರೆ ರಾಜ್ಯದಿಂದ ಕಬಡ್ಡಿ ಆಟಗಾರರು ಬಂದಿದ್ದರು. ನಮ್ಮ ಈ ಕಬಡ್ಡಿ ಪಂದ್ಯಾವಳಿಯನ್ನು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಅರೆಂತ ಗ್ರೂಪದವರು ಮತ್ತು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಇವರ ಒಂದು ಸಹಾಯ ಸಹಕಾರದಿಂದ ಅನೇಕ ದಾನಿಗಳಿಂದ ನಮ್ಮ ಕಬಡ್ಡಿ ಪಂದ್ಯಾವಳಿಗಳು ಇಂದು ಯಶಸ್ವಿಯಾಗಿ ಜರುಗಿರುತ್ತದೆ. ಆದ ಕಾರಣ ಶಮ್ಮನಹಳ್ಳಿ ಬೇಡಿಕಾ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತುಂಬ ಮನಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ.